ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು, ಅದು SSP ಸ್ಕಾಲರ್ಶಿಪ್ ಬಗ್ಗೆ. ನೀವು ಎಷ್ಟೊಂದು ಜನ ಡೌಟ್ ಕೇಳ್ತಾ ಇದ್ದೀರಾ. 2024 ಮತ್ತು 25 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ಮತ್ತು 2023-24 ಸ್ಕಾಲರ್ಶಿಪ್ ಅಷ್ಟೇನಾ, ಇನ್ನು ಮುಂದಕ್ಕೆ ಬರಲ್ವಾ? ಮತ್ತೆ ಎಷ್ಟೊಂದು ಜನಕ್ಕೆ 2024-25 ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ಯಾರಿಗೆ ಅಂತಂದರೆ ಅವರು M.Pharmacy ಸ್ಟೂಡೆಂಟ್ಸಿಗೆ. ಸಿನ್ಸ್ ಅವರು ರೀಸೆಂಟಾಗಿ ಜಾಯ್ನ್ ಆದರು ಫೆಬ್ರವರಿಲಿ KE PG CET KE ಇಂದ. ಏನು ಅಂತಂದರೆ ಅವ್ರ ಯೂನಿವರ್ಸಿಟಿ ಅಥವಾ KE ಬೋರ್ಡ್ ಇನ್ನೂ SSP ಅವರಿಗೆ ಎಲ್ಲ ಅಪ್ಡೇಟ್ ಮಾಡಿಲ್ಲ. ಇನ್ನೂ ಅವರು ನಿಧಾನಕ್ಕೆ ಅಪ್ಡೇಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಡೇಟ್ ಕೂಡ ಹತ್ರ ಆಗ್ತೈತೆ. ಆದಷ್ಟು ಬೇಗ ಅವರು ಅಪ್ಲೋಡ್ ಮಾಡಿದ್ರೆ ಇವರು ಕೂಡ ಅಪ್ಲೈ ಮಾಡ್ಬೋದು ಸ್ಕಾಲರ್ಶಿಪ್ಗೆ. ಈ ರೀತಿ ಎಷ್ಟೊಂದು ಥರ ಡೌಟ್ ಇದೆ. ನಾನು ಆ ಎಲ್ಲ ಡೌಟಿಗೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನೀಗ ಆಲ್ರೆಡಿ ಹೇಳ್ದಂಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ SSP ಸ್ಕಾಲರ್ಶಿಪ್ ಬಗ್ಗೆ ನಾನು ಎಷ್ಟೋ ದಿನ ಆಗಿತ್ತು, ಆಲ್ಮೋಸ್ಟ್ ಅರೌಂಡ್ 1 ಮಂತ್ ಆಗಿತ್ತು. ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಕೇಳ್ತಾ ಇದ್ರಿ, ಏನು ಅಂತಂದರೆ ಯಾವಾಗ ಸ್ಕಾಲರ್ಶಿಪ್ ಬರುತ್ತೆ, ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಕೊಡಿ 2024-25 ಸ್ಕಾಲರ್ಶಿಪ್ಪು. ಮತ್ತು ಇನ್ನೂ ಎಷ್ಟೊಂದು ಜನ ಕೇಳ್ತಿದ್ರಿ, ನಂದು ಮಿಸ್ಟೇಕ್ ಆಗಿದೆ, ಅದನ್ನ ಎಡಿಟ್ ಮಾಡೋದು ಹೆಂಗೆ, ಎಡಿಟ್ ಆಪ್ಷನ್ ಬಿಡ್ತಾರಾ ಇಲ್ವಾ? ಈ ರೀತಿ ಬೇಕಾದಷ್ಟು ಡೌಟ್ ಕೇಳ್ತಾ ಇದ್ರಿ. ಅದಕ್ಕೆ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಗೈಸ್. ಯಾರಿಗಾರು ಈ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸಿಗಾದರೂ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಗೈಸ್, ನಿಮ್ಮೆಲ್ರಿಗೂ ಗೊತ್ತಿರೋಂಗೆ 2023-24 ಸ್ಕಾಲರ್ಶಿಪ್ ಆಲ್ರೆಡಿ ಮುಗ್ದಿದೆ. ಎಷ್ಟೊಂದು ಜನಕ್ಕೆ ಬಂತು, ಆಲ್ಮೋಸ್ಟ್ 90% ಜನಕ್ಕೆ ಬಂದಿದೆ. ಸ್ವಲ್ಪ ಜನಕ್ಕೆ ಬರಲೇ ಇಲ್ಲ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಂತ ಇದ್ದವರಿಗೆ ಒಬ್ಬೊಬ್ರಿಗೆ ಬಂದಿದೆ, ಒಬ್ಬೊಬ್ರಿಗೆ ಬಂದಿಲ್ಲ. ಈಗ ಆಲ್ರೆಡಿ 2023-24 ಸ್ಕಾಲರ್ಶಿಪ್ಪು ಸ್ಟಾಪ್ ಆಗಿದೆ. ರೇರ್ ಕೇಸಸಲ್ಲಿ ಒಬ್ಬೊಬ್ರಿಗೆ ಮಾತ್ರ ಬರ್ತಿದೆ, ಒಬ್ಬೊಬ್ರಿಗೆ ಬರ್ತಿಲ್ಲ. ಈಗ ಆಲ್ರೆಡಿ 2024-25 ಸ್ಕಾಲರ್ಶಿಪ್ನ ಬಿಟ್ಟು ಆಲ್ರೆಡಿ 4-5 ಮಂತ್ಸ್ ಆಯಿತು ಅಪ್ಲೈ ಮಾಡೋಕ್ಕೆ. ಎಷ್ಟೊಂದು ಸ್ಟೂಡೆಂಟ್ ಕೋರ್ಸ್ ಸ್ಟೂಡೆಂಟ್ಸು ಅಪ್ಲೈ ಮಾಡಿದ್ದೀರಾ. ಎಷ್ಟೊಂದು ಜನಕ್ಕೆ ಆಲ್ರೆಡಿ PM SSP ಸ್ಕಾಲರ್ಶಿಪ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ಪು, ಮತ್ತು ಕೃಷಿಯಿಂದ ಬರೋ ರೈತ ವಿದ್ಯಾನಿಧಿ ಆಗಿರ್ಬೋದು, ಎಷ್ಟೊಂದು ಥರ ಸ್ಕಾಲರ್ಶಿಪ್ಪು ಎಷ್ಟೊಂದು ಜನಕ್ಕೆ ಬಂದಿದೆ. SSP ಸ್ಕಾಲರ್ಶಿಪ್ ಕೂಡ ಎಷ್ಟೊಂದು ಜನಕ್ಕೆ ಆಲ್ರೆಡಿ ಅಮೌಂಟು ಕ್ರೆಡಿಟ್ ಆಗಿದೆ ಅವರ ಸ್ಟೂಡೆಂಟ್ಸ್ ಅಕೌಂಟಿಗೆ. ಇನ್ನೂ ಎಷ್ಟೊಂದು ಜನಕ್ಕೆ ಇನ್ನೂ ವೆರಿಫಿಕೇಷನ್ನೇ ಆಗಿಲ್ಲ, ಇನ್ನೂ ಫಸ್ಟ್ ಲೆವೆಲಲ್ಲೇ ಇದೆ. ಈ ರೀತಿ ನಿಮಗೆಲ್ಲ ಡೌಟ್ ಇದೆ. ಏನು ಅಂತಂದರೆ ಅವರು SSP ಸ್ಕಾಲರ್ಶಿಪ್ ಹಾಕ್ಬೇಕಾದ್ರೆ ಹೆಂಗೆ ಬೇಕಂಗೆ ಡಿಸ್ಟಿಕ್ ವೈಸ್ ಅಥವಾ ಆ ಥರ ಹಾಕಲ್ಲ. ಅವ್ರು ಏನಿದ್ರು ಕೋರ್ಸ್ ವೈಸ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ MBBSಗೆ ಬೇರೆ ಟೈಮಲ್ಲಿ ಹಾಕಿದ್ರೆ, ನರ್ಸಿಂಗ್ಗೆ ಬೇರೆ ಟೈಮಲ್ಲಿ ಹಾಕ್ತಾರೆ. ಫಾರ್ಮಸಿಗೆ ಬೇರೆ ಟೈಮಲ್ಲಿ ಹಾಕ್ಬೋದು, ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ ಕೂಡ ಬೇರೆ ಟೈಮಲ್ಲಿ ಹಾಕ್ಬೋದು. ಈಗ ಸ್ವಲ್ಪ ಜನ ಒಂದು ನರ್ಸಿಂಗ್ ಸ್ಟೂಡೆಂಟ್ಸಿಗೆ ಆಗಲಿ ಅಥವಾ PUC ಸ್ಟೂಡೆಂಟ್ಸಿಗೆ ಆಗಲಿ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಅಮೌಂಟು ಸ್ಕಾಲರ್ಶಿಪ್ಪು ಸ್ಯಾಂಕ್ಷನ್ ಆಗಿ ಅವರ ಅಕೌಂಟಿಗೆ ಕೂಡ ಜಮಾ ಆಗಿದೆ. ಇನ್ನು ಫಾರ್ಮಸಿ ಸ್ಟೂಡೆಂಟ್ಸಿಗೆ ಅವ್ರು ಬರ್ತೀವಿ ಅಂತಂದರೆ M.Pharmacy ಸ್ಟೂಡೆಂಟ್ಸು ಇನ್ನೂ ಅಪ್ಲೈ ಮಾಡೋಕ್ಕೆ ಆಗಿಲ್ಲ. ಯಾಕೆ ಅಂತಂದರೆ ಅವರು ರೀಸೆಂಟಾಗಿ ಜಾಯ್ನ್ ಆಗಿದ್ದು ಫೆಬ್ರವರಿಲಿ, ಎಲ್ಲರೂ ಅವರ ಕಾಲೇಜಿಗೆ ಹೋಗಿದ್ದು. ಕರ್ನಾಟಕ PG CET M.Pharm ಮತ್ತು PharmD ಕೋರ್ಸಸ್ನೆಲ್ಲ ಪಾಸ್ ಮಾಡಿ ನಾರ್ಮಲಾಗಿ ಅವರು ಸೀಟ್ ಆಪ್ಷನ್ ಎಲ್ಲ ತಗೊಂಡು ಕೌನ್ಸಿಲಿಂಗ್ ಮಾಡಿ ಎಲ್ಲ ಜಾಯ್ನ್ ಆಗಿದ್ದಾರೆ. ಅವರಿಗೆ ಇನ್ನೂ ಯೂನಿವರ್ಸಿಟಿ ಕಡೆಯಿಂದ ರಿಜಿಸ್ಟರ್ ನಂಬರ್ ಕೂಡ ಬಂದಿಲ್ಲ. ಅವರು ಆದಷ್ಟು ಬೇಗ ಬರಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಅದಕ್ಕೂ ಮುಂಚೆ ಏನು ಅಂತಂದರೆ KEA ವೆಬ್ಸೈಟ್ ಅವರು, ಅಂದರೆ KEA ಅಥಾರಿಟಿ ಅವರು ಇನ್ನೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರಿಗೆ ಅವ್ರದ್ದು ಡೀಟೇಲ್ಸ್ನ ಸಬ್ಮಿಟೇ ಮಾಡಿಲ್ಲ. ಅದರಿಂದ ಅದು ಡಿಲೇ ಆಗ್ತಾ ಇದೆ. ಜೊತೆಗೆ ಬೇರೆ ಸ್ಕಾಲರ್ಶಿಪ್ಪು ಅಪ್ಲೈ ಮಾಡೋ ಡೇಟ್ ಬೇರೆ ಲಾಸ್ಟ್ ಬಂದಿದೆ. ಈ ಮಂತ್ ಲಾಸ್ಟ್ ಇದೆ. ಯಾವಾಗ ಯಾವ್ಯಾವ ಕ್ಯಾಟಗರಿಯವರಿಗೆ ಯಾವಾಗ ಲಾಸ್ಟ್ ಡೇಟ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, 2023-24 ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು SSP ನಿಗದಿಪಡಿಸಲಾಗಿದೆ. ಅಂತಿಮ ದಿನಾಂಕದ ನಂತರ ಪ್ರಾರಂಭದ ಕೋರ್ಸುಗಳು ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ತಡವಾಗಿ ಪ್ರಾರಂಭದ ಕೋರ್ಸುಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅರ್ಜಿಗಳನ್ನು ಸ್ವೀಕರಿಸುತ್ತಿದೆ. ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/3/2025. ಏನು ಅಂತಂದರೆ 2023-24ರಲ್ಲಿ ಎಷ್ಟೊಂದು ಜನ ಅಪ್ಲೈ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಅವ್ರು ಅಪ್ಲೈ ಮಾಡೋಷ್ಟರಲ್ಲಿ ಆಲ್ರೆಡಿ ಅದು ಕ್ಲೋಸ್ ಆಗೋಗಿತ್ತು, ಪೋರ್ಟಲು. ಅವ್ರು ಯಾರ್ಯಾರು ಅಪ್ಲೈ ಮಾಡೋಕ್ಕಾಗಲಿಲ್ಲ 2023-24 ಸಾಲಿನಲ್ಲಿ, ಅವರಿಗೆ ಈ ಲಿಂಕ್ನ ಬಿಟ್ಟಿದ್ದಾರೆ. ಅವರು ಮಾರ್ಚ್ 30, 2025 ಅಷ್ಟರಲ್ಲಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಂಗಿದ್ರೆ ಮಾಡ್ಬೋದು. ಇದು ನೋಡಿ ಗೈಸ್, ಇದು 2023-24 ಸಾಲು. ಯಾರ್ಯಾರು ಅಪ್ಲೈ ಮಾಡಿಲ್ಲ ಅವ್ರಿಗೆ ಮಾತ್ರ, ಅದು ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ಇದು ಬಿಟ್ಟಿರೋದು.
ಸೊ ಯಾರಾದ್ರೂ 2023-24 ಸ್ಕಾಲರ್ಶಿಪ್ ಅಲ್ಲಿ ಅಪ್ಲೈ ಮಾಡಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಇದನ್ನ ಅಪ್ಲೈ ಮಾಡಿ, ಅದು ಕೂಡ ಸ್ಕಾಲರ್ಶಿಪ್ ಬರ್ಬೋದು. ಯಾರೋ ಮಿಸ್ ಮಾಡಕ್ ಹೋಗ್ಬೇಡಿ, ಅಪ್ಲೈ ಮಾಡಿ ಗೈಸ್. ಸೊ ಇದೇನಿದ್ರು 2023-24 ಆಯ್ತು. ಸೊ ಈಗ 2024-25 ನೋಡೋಣ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿ ವೃತ್ತಿಪರ ಪದವಿ ಮತ್ತು ವೃತ್ತಿಪರ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ 24-25 ವರ್ಷದ ಶುಲ್ಕ ಮರುಪಾವತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/3. ಸೊ ಇದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ. ಸೊ ಅವರಿಗೆ 31 ಮಾರ್ಚ್ ಕೊನೆಯ ದಿನಾಂಕ ಆಗಿದೆ. ಸೊ ನೆಕ್ಸ್ಟ್ ಬಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ. ಸೊ ಇದು ಆಲ್ರೆಡಿ ಲಾಸ್ಟ್ ಡೇಟ್ ಮುಗಿದೋಗಿದೆ 10/3/2025. ಸೊ ನೆಕ್ಸ್ಟ್ ಬಂದು ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆಯ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಅಂಡ್ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2025. ಸೊ ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಫೀಸ್ ರಿಯಂಬರ್ಸ್ಮೆಂಟ್ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು. ಸೊ ಅದು ಆಲ್ರೆಡಿ ಮುಗ್ದೋಗಿದೆ. ಸೊ ನೆಕ್ಸ್ಟ್ ಇದೆ ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆಯ ವೃತ್ತಿಪರ ಅಂದರೆ ಪ್ರೊಫೆಷನಲ್ ಡಿಗ್ರಿ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/3/2025. ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು. ಸೊ ಇನ್ನು ಎಷ್ಟೊಂದು ಜನ ಅಪ್ಲೈ ಮಾಡಿಲ್ಲ. ಸೊ ಎಂಫಾರ್ಮಸಿ ಸ್ಟೂಡೆಂಟ್ಸ್ ಮತ್ತೆ ಬೇರೆ ಸಮ್ ಕೋರ್ಸಸ್ ಸ್ಟೂಡೆಂಟ್ಸ್ ಇನ್ನು ಅಪ್ಲೈ ಮಾಡಿಲ್ಲ. ಸೊ ಅವ್ರು ಏನಾದರೂ ಬೇಗ ಡೀಟೇಲ್ಸ್ ಎಲ್ಲ ಸಿಕ್ಕಿ ಅವ್ರು ಅಪ್ಲೈ ಮಾಡೋಂಗಿದ್ರೆ ಮಾರ್ಚ್ 31 ಲಾಸ್ಟ್ ಡೇಟ್ ಇದೆ. ಸೊ ಆಲ್ಮೋಸ್ಟ್ ಈಗ ಆಲ್ರೆಡಿ 3-4 ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಮತ್ತೆ ಎಕ್ಸ್ಟೆಂಡ್ ಮಾಡೋ ಡೌಟು. ಸೊ ಅಕಸ್ಮಾತ್ ನಿಮ್ಗೆ ಏನಾರ ಎಲ್ಲ ಸಿಕ್ಕಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆದರೆ ನಿಮ್ಮ KE ವೆಬ್ಸೈಟ್ ಅಥವಾ SSB ಸ್ಕಾಲರ್ಶಿಪ್ ಅಪ್ಡೇಟಲ್ಲಿ ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಅಕಸ್ಮಾತ್ ನಿಮ್ಗೆ ಯಾರಿಗೂ ಸಿಕ್ಕಲೇ ಇಲ್ಲ, ನಿಮಗೆ ಡೀಟೇಲ್ಸ್ ಡಾಟಾ ಫೆಚ್ಚೇ ಆಗಿಲ್ಲ, ನಿಮ್ಮ KE ಅವರು ಇನ್ನೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರಿಗೆ ಡೀಟೇಲ್ಸ್ನ ಸೆಂಡ್ ಮಾಡಿಲ್ಲ ಅಂತಂದರೆ ಸೊ ನಿಮ್ಮ ಕಾಲೇಜ್ ಕಡೆಯಿಂದ ಅಥವಾ ನಿಮ್ಮ ಸ್ಟೂಡೆಂಟ್ಸ್ ಯೂನಿಯನ್ ಕಡೆಯಿಂದ ಒಂದು ಲೆಟರ್ ಬರೆಸಿ ಯಾರಿಗೆ SSB ಸ್ಕಾಲರ್ಶಿಪ್ ಅವರಿಗೆ. ಸೊ ಈ ಥರ ಒಂದು ಅರ್ಜಿ ಸಲ್ಲಿಸಿದ್ರೆ ಇನ್ನೊಂದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು. ಸೊ ಇವರಿಗೆ ಮೆಡಿಕಲ್ ಅವರಿಗೆ ಇದು MBBS ಅವರಿಗೆ. ಸೊ ಅವರಿಗೆ ಮೇ 31, 2025 ಟೈಮ್ ಇದೆ. ಸೊ ಇಷ್ಟೇ. ನೆಕ್ಸ್ಟ್ ಬಂದು ನೋಡಿ, ಇದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್. ಸೊ ಇವೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ನೋಡೋಣ. ಆರ್ಯ ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/3/2025. ಸೊ ಇವರಿಗೂ ಮಾರ್ಚ್ 31 ಲಾಸ್ಟ್ ಇದೆ. ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅವರಿಗೂ 31/3/2025 ಲಾಸ್ಟ್ ಇದೆ. ಮತ್ತೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅವರಿಗೂ ಕೂಡ 31 ಮಾರ್ಚ್ 2025. ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವ್ರಿಗೂ ಕೂಡ 31 ಮಾರ್ಚ್ 2025. MBBS ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಮಾತ್ರ 31/5 ಅಂದರೆ ಮೇ 31ವರೆಗೂ ಟೈಮ್ ಇದೆ. ಸೊ ನೀವು ತಿಳ್ಕೊಬೋದು. ಈಗ ಆದಷ್ಟು ಯಾರ್ಯಾರು ಇನ್ನು ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಮೂಮೆಂಟ್ ಅಂದ್ರೆ ಕಾಯಕ್ಕೆ ಹೋಗ್ಬಿಡಿ, ಸರ್ವರ್ ಎರರ್ ಆಗುತ್ತೆ. ಸೊ ಗೈಸ್ ಮತ್ತೆ ನಿಮಗೆ ಮತ್ತೊಂದು ಡೌಟ್ ಇರ್ಬೋದು, 2024-25 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಸೊ ನಿಮ್ಗೊಂದು ಸಿಹಿ ಸುದ್ದಿ ಏನಂತಂದ್ರೆ 2024-25 ಸ್ಕಾಲರ್ಶಿಪ್ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಬಂದಿತ್ತು. ಸೊ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿರಲಿಲ್ಲ. ಸೊ ಈಗ ಆಲ್ರೆಡಿ ಅವ್ರು ಮತ್ತೆ ಆ ಸ್ಕಾಲರ್ಶಿಪ್ನ ಅಕೌಂಟ್ಗೆ ಜಮಾ ಮಾಡ್ತಿದ್ದಾರೆ. ಸೊ ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಎಷ್ಟೊಂದು ಜನಕ್ಕೆ ಅವ್ರ ಅಕೌಂಟಿಗೆ ಅಮೌಂಟ್ ಬಿದ್ದಿದೆ. ಸೊ ಯಾರ್ಯಾರು ನಿಮ್ಗೆ ಆಲ್ರೆಡಿ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಎಲ್ಲ ವೆರಿಫಿಕೇಶನ್ ಆಗಿದೆ. ಸೊ ಅವರಿಗೆ ಈ ಮಂತ್ ಅಥವಾ ಈ ವೀಕು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಅಕೌಂಟಿಗೆ ಅಮೌಂಟ್ ಬಂದೇ ಬರುತ್ತೆ. ಸೊ ಇನ್ನು ಯಾರ್ಯಾರಿಗೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ ಅಥವಾ DDO ಅಪ್ರೂವಲ್ ಪೆಂಡಿಂಗ್ ಇದೆ, ಸೊ ಅವರೆಲ್ಲ ಸ್ವಲ್ಪ ದಿನ ವೆಯ್ಟ್ ಮಾಡಲೇಬೇಕು. ಸೊ ಯಾರಿಗೂ ಮಿಸ್ ಆಗಲ್ಲ, ಬಂದೇ ಬರುತ್ತೆ. ಸೊ ನೀಟಾಗಿ ಅಪ್ಲೈ ಮಾಡಿದರೆ ಸೊ ನೀವು ಎಲಿಜಿಬಲ್ ಇದ್ರೆ. ಸೊ ಥ್ಯಾಂಕ್ ಯು ಗೈಸ್. ಸೊ ನಿಮ್ಗೆ ಯಾವುದೇ ರೀತಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಎವ್ರಿವನ್.